ನಿಮ್ಮ ಚಾನೆಲಿಂದ ಬಂದರೆ 10,000 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ. ಸೊ ನಮ್ಮ ಚಾನಲ್ ಕಡೆ ಬಂದರೆ ಯಾವ ಗಾಡಿ ತಗೊಂಡ್ರು 10,000 ರೂಪಾಯಿ ಡಿಸ್ಕೌಂಟ್ ತಗೊಳ್ಳಿ. 10,000 ರೂಪಾಯಿ ಡಿಸ್ಕೌಂಟ್. ಸಿಂಗಲ್ ಓನರ್ ಗಾಡಿ, ಚಿನ್ನ ಥರ ಇದೆ ಸರ್ ಗಾಡಿ. ಇದು ಓಡಿರೋದು 20,000 ಓಡಿದೆ. 20,000 ಮಾತ್ರ ಓಡಿದೆ. ಓಕೆ, ಗಾಡಿ ಸೂಪರ್ ಕ್ಲಾಸ್ ಇದೆ. ಇದು ರೇಟ್ ಬಂದುಬಿಟ್ಟು 95 ಹೇಳ್ತಾ ಇದ್ದೀವಿ. ನಿಮ್ಮ ಚಾನಲಿಂದ ಮುಂದೆ ಬಂದರೆ 10,085 ಕೊಡ್ತೀನಿ. 85ಗೆ ಫೈನಲ್ ಮಾಡಿ ಕೊಡ್ತೀರಾ? ನೋಡ್ಕೊಳ್ಳಿ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿಯಲ್ಲಿ. ಫಿಟ್ಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಗಾಡಿಯಲ್ಲಿ. ಓಕೆ, ಇದು ಪ್ರೈಸ್ ಬಂದುಬಿಟ್ಟು 1,20,000 ನೆಗೋಷಿಯಬಲ್. ಓಕೆ, ಇದು ಪ್ರೈಸ್ ಬಂದುಬಿಟ್ಟು ನಿಮಗೆ 1,00,000 ರೂಪಾಯಿ. ನಿಮ್ಮ ಚಾನಲ್ಗಿಂತ ಬಂದರೆ 40ಗೆ ಫೈನಲ್ ಕೊಟ್ಬಿಡೋಣ ಸರ್. 40,000 ರೂಪಾಯಿಗೆ ಫೈನಲ್ ಕೊಟ್ಬಿಡ್ತೀರಾ? ಹೌದು. ಸೊ ಫ್ರೆಂಡ್ಸ್, ಯಾರಾದರೂ ಬಂದ್ಬಿಟ್ಟು ಮಫೆಡ್ ಗಾಡಿ ಎಲ್ಲ ಒಂದು ಬಜೆಟ್ ಪ್ರೈಸು, ಕಡಿಮೆ ಪ್ರೈಸು 40,000 ರೂಪಾಯಿನೇ ಇದೆ ಅಂದರೆ ನೀವು ಡೈರೆಕ್ಟಾಗಿ ಬರಬೇಕಿರೋ ಜಾಗ ಬಂದ್ಬಿಟ್ಟು ಇಂಡಿಯನ್ ಬೈಕ್ಸ್ ಅಂತ. ಸೊ ಇಲ್ಲಿ ಬಂದರೆ 40,000 ರೂಪಾಯಿ ಕೊಟ್ಟರೆ ಈ ವೆಸ್ಪಾ ನಿಮಗೆ ಸಿಗುತ್ತೆ. ಸಿಂಗಲ್ ಓನರ್ ಗಾಡಿ. ಇದು 75 ಎಕ್ಸ್ಪೆಕ್ಟಿಂಗ್ ಪ್ರೈಸ್ ಇದೆ. 65 ಇದು ಆಗ್ಬಿಡುತ್ತೆ ಸರ್. ಇದ್ರ ಹತ್ರ 2 ಅಂಟರ್ ಇದೆ. ಒಂದು ಬಂದ್ಬಿಟ್ಟು ಈ ಕಲರಲ್ಲಿ ಇದೆ, ಆಮೇಲೆ ಇನ್ನೊಂದು ರೆಡ್ ಕಲರಲ್ಲಿ ಇದೆ. ಸೊ ನಿಮ್ಗೆ ಯಾವ ಕಲರ್ ಬೇಕೋ ನಿಮ್ಮ ಚಾಯ್ಸು, ನೀವು ಸೆಲೆಕ್ಟ್ ಮಾಡ್ಕೊಂಡು 195,000 ಹೇಳ್ತಾ ಇದ್ದಾರೆ. 180 ಕೊಟ್ಬಿಡ್ತೀವಿ. 180,000ಗೆ ನಿಮಗೆ ಫೈನಲ್ ಮಾಡಿ ಕೊಡ್ತಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ವಿವಿಪುರಮಲ್ಲಿರುವ ಇಂಡಿಯನ್ ಬೈಕ್ಸ್ ಅನ್ನೋ ಒಂದು ಯೂಸ್ ಬೈಕ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ನಿಮಗೆ ಎಲ್ಲ ಥರ ಬೈಕ್ಸ್ ಎಲ್ಲ ಒಂದು ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಸೊ ಇವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ, ಇವ್ರ ಹತ್ರ ಏನು ಬಜೆಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಯಾವ್ಯಾವ ಗಾಡಿ ಇದೆ ಎಲ್ಲ ಈ ವಿಡಿಯೋಲಿ ತಿಳಿಸ್ತೀವಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ನಮ್ಮ ಇನ್ಸ್ಟಾಗ್ರಾಮಲ್ಲಿ 50K ಫಾಲೋವರ್ಸ್ ಆಗಿದ್ದೀರಾ, ಅದಕ್ಕೂ ತುಂಬ ಥ್ಯಾಂಕ್ಸ್. ಕೆಳಗಡೆ ಲಿಂಕ್ ಕೊಟ್ಟಿರ್ತೀವಿ. ಸೊ ಕೆಳಗಡೆ ನೀವು ಹೋಗ್ಬಿಟ್ಟು ಇನ್ನೂ ಯಾರಾದರೂ ಫಾಲೋ ಮಾಡಿಲ್ಲ ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲನ್ನು ಫಾಲೋ ಮಾಡ್ಬೋದು. ನಿಮ್ಮದು ಇದೇ ಥರ ಶೋರೂಮು ಏನೇ ಇದ್ರೂ ಪ್ರಮೋಷನ್ ಮಾಡಬೇಕಂದ್ರೂ ನಮ್ಮದು ಇಮೇಲ್ ID ಕೊಟ್ಟಿರ್ತೀವಿ, ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ ಅಂತ. ನೀವು ಅದಕ್ಕೆ ಮೇಲ್ ಮಾಡ್ಬೋದು. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರು ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಹಾಯ್ ಸರ್. ಸರ್ ಹೆಂಗಿದ್ದೀರಾ ಸರ್? ತುಂಬ ಒಳ್ಳೆಯದಿದ್ದೀವಿ ಸರ್. ಈ ಬಿಸ್ನೆಸ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಈ ಬಿಸ್ನೆಸ್ ನಾವು 32 ಇಯರ್ಸ್ ಇಂದ ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ 32 ಇಯರ್ಸ್ ಇಂದ ಮಾಡ್ತಾ ಇದ್ದೀರಾ? ಅಪ್ಪ ಇದು ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ಡ್ಯಾಡಿ ನೆಕ್ಸ್ಟ್ ನೀವು ಮಾಡ್ತಾ ಇದ್ದೀರಾ. ಇದು ಲೊಕೇಶನ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಅಂತ ನಮ್ಮ ವ್ಯೂವರ್ಸ್ಗೆ ಒಂದ್ಸತಿ ಹೇಳ್ಬಿಡಿ ಸರ್. ಲೊಕೇಶನ್ ಬಂದ್ಬಿಟ್ಟು ವಿವಿಪುರಂ ಮಿನರ್ವಾ ಸರ್ಕಲ್ ಡಯಾಗ್ನಲ್ ರೋಡ್ NMH ಹೋಟೆಲ್ ಆಪೋಸಿಟ್. ಓಕೆ, ಸೂಪರ್ ಸರ್. ಸೊ ಇವಾಗ ಫಸ್ಟ್ ನಿಮ್ಮ ಹತ್ರ ಯಾವ್ಯಾವ ಗಾಡಿಗಳಿದೆ, ಸೊ ಏನೇನು ಎಲ್ಲ ನಮ್ಮ ವ್ಯೂವರ್ಸ್ಗೆ ತಿಳಿಸಿ. ಯಾವ ಗಾಡಿ ಬೇಕೋ ಅದು ಸಿಗುತ್ತೆ. ಓಕೆ, ಹೈ ರೇಂಜ್ ಇಂದ ಹಿಡಿದು ಲೋ ರೇಂಜ್ ವರೆಗೂ ಇದೆ. ಮಿನಿಮಲ್ ಇದು ಕಮಿಷನ್ ನಮ್ಮ ಹತ್ರ ಜಾಸ್ತಿ ಏನಿಲ್ಲ. ಡಿಸ್ಕೌಂಟ್ ಕೊಡ್ತೀವಿ. ನಿಮ್ ಚಾನೆಲ್ ಮುಖಾಂತರ ಬಂದ್ರೆ ಡಿಸ್ಕೌಂಟು ಇದೆ. ಓಕೆ, ಆ ಡಿಸ್ಕೌಂಟ್ ಏನಂತ ತಿಳ್ಕೊಬೇಕಂದ್ರೆ ವಿಡಿಯೋ ಎಂತಕ ನೋಡಿ, ನಿಮಗೆ ಆ ಡಿಸ್ಕೌಂಟ್ ಏನಂತ ತಿಳಿಸ್ತೀವಿ. ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಏನು ಸರ್? ಸ್ಟಾರ್ಟಿಂಗ್ ನಿಮಗೆ 30,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 30,000 ರೂಪಾಯಿಂದಾನೇ ಗಾಡಿ ಸ್ಟಾರ್ಟ್ ಆಗುತ್ತೆ. ಸಿಗುತ್ತೆ, 30,000 ರೂಪಾಯಿ ಸಿಗುತ್ತೆ. ಸೊ ಫಸ್ಟ್ ಬನ್ನಿ ಸರ್, ಇವಾಗ ಗಾಡಿಯಿಂದಾನೇ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಯಾವ ಗಾಡಿಯಿಂದ ಸರ್ ಸ್ಟಾರ್ಟ್ ಮಾಡ್ತೀರಾ? ಇದು ನೋಡಿ ಸರ್, R15 2018 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ, ವೆಲ್ ಮೇಂಟೈನ್ ಇದೆ, ಏನು ಸ್ಕ್ರಾಚಸ್ ಏನಿಲ್ಲ ಗಾಡಿಯಲ್ಲಿ. ಟೈರು ಚೆನ್ನಾಗಿದೆ. ಓಕೆ, ಇದು ಬಂದ್ಬಿಟ್ಟು ನಾವು ಎಕ್ಸ್ಪೆಕ್ಟಿಂಗ್ ಪ್ರೈಸ್ ಮಾಡ್ತಾ ಇರೋದು 1,30,000 ರೂಪೀಸ್ ಹೇಳ್ತಾ ಇದ್ದೀವಿ. 1,30,000 ಅದರಲ್ಲೂ ನೆಗೋಷಿಯೇಟ್ ಮಾಡ್ತೀರಾ? ಓಕೆ, ಸೊ ಸೂಪರ್. ನೆಕ್ಸ್ಟ್ ಸರ್, ಇದು R15 21 ಮಾಡಲ್. ಇದು ಓಕೆ, ಇದು ABS ಜೊತೆ ಬಂದಿದೆ. ಇದು ಸಿಂಗಲ್ ಓನರ್ ಗಾಡಿನೇ. ಓಕೆ, ಇದು ಪ್ರೈಸ್ ಎಕ್ಸ್ಪೆಕ್ಟಿಂಗ್ ಪ್ರೈಸ್ 155 ಇದೆ, ಅದರಲ್ಲೂ ನೆಗೋಷಿಯಬಲ್ ಮಾಡೋಣ. ನಿಮ್ಮ ಚಾನೆಲಿಂದ ಬಂದ್ರೆ 10,000 ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ. ಸೊ ನಮ್ಮ ಚಾನಲ್ ಕಡೆ ಬಂದ್ರೆ ಯಾವ ಗಾಡಿ ತಗೊಂಡ್ರು 10,000 ರೂಪಾಯಿ ಡಿಸ್ಕೌಂಟ್ ತಗೊಳ್ಳಿ. 10,000 ರೂಪಾಯಿ ಡಿಸ್ಕೌಂಟ್. ಓಕೆ, ಸೊ ಫ್ರೆಂಡ್ಸ್ ನೋಟ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಬಂದರೆ 10,000 ರೂಪಾಯಿ ಡಿಸ್ಕೌಂಟು ಯಾವ ಗಾಡಿಯಲ್ಲಿ ತಗೊಂಡ್ರೇನು. ಸೊ ನೆಕ್ಸ್ಟ್ ಸರ್, ಇದು ಜಾವಾ 20 ಮಾಡಲ್. ಓಕೆ, 2020 ಸಿಂಗಲ್ ಓನರ್ ಗಾಡಿ, ABS. ಓಕೆ, ತುಂಬಾ ರೇರು, ಕಲರು ತುಂಬಾ ಜಾಸ್ತಿ ಸಿಗಲ್ಲ ಇದು. ಇದು ಬಂದ್ಬಿಟ್ಟು ಪ್ರೈಸ್ ಹೇಳ್ತಾ ಇದೀವಿ ನಾವು 135. 135 ಎಷ್ಟು ಕಿಲೋಮೀಟರ್ ಓಡಿದೆ ಇದು? ಇದು ಓಡಿರೋದು ಕಿಲೋಮೀಟರ್ 15,000. 15,000 ಜೆನ್ಯೂನ್ ಆಗಿ ಓಡಿದೆ. ನಾವ್ ತಿರ್ಸಲ್ಲ ಮೀಟರು, 100% ಜೆನ್ಯೂನ್ ಆಗಿರುತ್ತೆ. ಬೇಕಂದ್ರೆ ಶೋರೂಮ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಸ್ಬೋದು. ಆಮೇಲೆ ಮೆಕ್ಯಾನಿಕ್ ಕರ್ಕೊಂಡ್ ಬಂದ್ಬಿಟ್ಟು ಚೆಕ್ ಮಾಡಿ ತಗೊಬಹುದು ಗಾಡಿ. ಓಕೆ, ಸೊ ಇಂಟರ್ಸೆಪ್ಟರ್ ಸರ್? ಇಂಟರ್ಸೆಪ್ಟರ್ 21 ಮಾಡಲ್. ಓಕೆ, ಸೆಕೆಂಡ್ ಓನರ್ ಗಾಡಿ ಇದು. ಇದು ಓಡಿರೋದು 20,000 ಓಡಿದೆ. 20,000 ಮಾತ್ರ ಓಡಿದೆ. ಓಕೆ, ಜಾಸ್ತಿ ಏನ್ ನೋಡಿಲ್ಲ ಗಾಡಿ. ಸೂಪರ್ ಕ್ಲಾಸ್ ಇದೆ. ಇದು ಪ್ರೈಸ್ ಎಕ್ಸ್ಪೆಕ್ಟಿಂಗ್ ಬಂದ್ಬಿಟ್ಟು 2,55,000 ಎಕ್ಸ್ಪೆಕ್ಟಿಂಗ್ ಇದೆ. ನಿಮ್ ಚಾನೆಲ್ ಮುಖಾಂತರ ಬಂದ್ರೆ 15,000 ರೂಪಾಯಿ ಡಿಸ್ಕೌಂಟ್ ಮಾಡ್ತೀನಿ. 15,000 ರೂಪಾಯಿ ಡಿಸ್ಕೌಂಟ್ ಮಾಡ್ತೀರಾ? ಓಕೆ, ನೆಕ್ಸ್ಟ್ ಇನ್ನೊಂದು ಇಂಟರ್ಸೆಪ್ಟರ್ ಇದೆ ಸರ್. ಇದು ಬಂದ್ಬಿಟ್ಟು 21 ಮಾಡಲ್. ಓಕೆ, ಇದು ಸೇಮ್, ಇದು ಕಮ್ಮಿ ಓಡಿದೆ. 10,000 12,000 ಎಷ್ಟು ಓಡಿದೆ ಇದು. ಇದು ಬಂದ್ಬಿಟ್ಟು 260 ಹೇಳ್ತಾ ಇದೀವಿ. ಇದಕ್ಕೂ 15,000 ರೂಪಾಯಿ ಡಿಸ್ಕೌಂಟ್ ಮಾಡ್ತೀವಿ. 260 ಹೇಳ್ತಾ ಇದೀರಾ, 15,000 ರೂಪಾಯಿ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? ಹೌದು. ಓಕೆ, ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಇದೆ. ಇದು 21 ಮಾಡಲ್. ಓಕೆ, ಸಿಂಗಲ್ ಓನರ್ ಗಾಡಿ. ಪೂರ್ತಿ ಗಾಡಿ ನೋಡ್ಕೊಳ್ಳಿ, ಒಂದ್ ಸ್ಕ್ರಾಚ್ ಇಲ್ಲ. ಟೈರು ಬ್ರ್ಯಾಂಡ್ ನ್ಯೂ ಇದೆ, ಫಿಟ್ಟಿಂಗು ಇದೆ, ಎಕ್ಸ್ಟ್ರಾ ಫಿಟ್ಟಿಂಗು ಗಾಡಿಯಲ್ಲಿ. ಇದು ಬಂದ್ಬಿಟ್ಟು ಪ್ರೈಸ್ 240 ಹೇಳ್ತಾ ಇದೀವಿ.
ಇದರಲ್ಲಿ 10,000 ರೂಪಾಯಿ ಡಿಸ್ಕೌಂಟ್ ಮಾಡ್ತೀನಿ, 230 ಕೊಡ್ತೀನಿ. 245 ಹೇಳ್ತಾ ಇದ್ದೀರಾ, 10,000 ರೂಪಾಯಿ ಡಿಸ್ಕೌಂಟ್ ಮಾಡಿ 230ಗೆ ಫೈನಲ್ 230 ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸರ್ ಬೆನೆಲಿ 16 ಮಾಡಲ್. ಹಾ, ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಗಾಡಿ. ಓಕೆ, ಗಾಡಿ ಸೂಪರ್ ಕ್ಲಾಸ್ ಇದೆ. ಇದು ರೇಟ್ ಬಂದ್ಬಿಟ್ಟು 95 ಹೇಳ್ತಾ ಇದ್ದೀವಿ. ನಿಮ್ ಚಾನಲ್ ಮುಂದೆ ಬಂದ್ರೆ 10,085 ಕೊಡ್ತೀನಿ. 85ಗೆ ಫೈನಲ್ ಮಾಡಿ ಕೊಡ್ತೀರಾ? ಓಕೆ, ನೆಕ್ಸ್ಟ್ ಸರ್ ಪಲ್ಸರ್ ಎನ್ ಮೈಲೇಜ್ ಗಾಡಿ. ಝೊಮ್ಯಾಟೊ ಸ್ವಿಗ್ಗಿ ಮಾಡೋರು ತಗೋಬಹುದು. 45 ಬರುತ್ತೆ ಮೈಲೇಜ್. 45 ಬರುತ್ತೆ ಮೈಲೇಜ್. 160 cc 22 ಮಾಡಲ್ 23 ಮಾಡಲ್ ಸಾರಿ ಓಕೆ 23 ಮಾಡಲ್ 130 ಎಕ್ಸ್ಪೆಕ್ಟಿಂಗ್ ಇದೆ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 120 ಮಾಡ್ಕೊಡ್ತೀನಿ. 120 ಮಾಡ್ಕೊಡ್ತೀರಾ? ನೆಕ್ಸ್ಟ್ ಎಕ್ಸ್ಪಲ್ಸರ್ ಸರ್, ಇದು ಎಕ್ಸ್ಪಲ್ಸ್ ಬಂದ್ಬಿಟ್ಟು 20 ಮಾಡಲ್. ಓಕೆ, 20 ಮಾಡಲ್ ಸಿಂಗಲ್ ಓನರ್ ಗಾಡಿ. ಗಾಡಿ ನೋಡ್ಕೊಳ್ಳಿ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿಯಲ್ಲಿ. ಫಿಟ್ಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಗಾಡಿಯಲ್ಲಿ. ಓಕೆ, ಇದು ಪ್ರೈಸ್ ಬಂದ್ಬಿಟ್ಟು 1,20,000 ನೆಗೋಷಿಯಬಲ್. 1,20,000 ನೆಗೋಷಿಯಬಲ್. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಓಡಿರೋದು ಗಾಡಿ 26,000 ನೋಡಿದೆ ಸರ್. 26,000 ಜೆನ್ಯೂನ್ ಓಡಿದೆ. ನಾವು ತಿರ್ಸಲ್ಲ ಮೀಟರು. ಇದು 2015 ಮಾಡಲ್. ಓಕೆ, 500 cc ಇದು. ಓಕೆ, ಓಕೆನಾ? ಲೈಕರ್ಸ್ 500ಗೆ ಬಂದ್ರೆ 500 ಬೇಕು ಅಂತಾನೆ, ಆ ತರ ಗಾಡಿ ಇದೆ. ಜಿನೀನ್ ಇದೆ ಗಾಡಿ, ಸಿಂಗಲ್ ಓನರ್ ಗಾಡಿ, ಶೋರೂಮ್ ಮೇಂಟೈನ್ ಆಗಿರೋದು. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಹೇಳ್ತಾ ಇದೀರಿ 120 ನೆಗೋಷಿಯೇಟ್ ಮಾಡ್ತೀರಾ? ಹೌದು. ಓಕೆ, ಸೊ ನೆಕ್ಸ್ಟ್ ಸರ್, ಇದು RS 200. ಹೌದು, 2016 ಸೆಕೆಂಡ್ ಓನರ್. ಓಕೆ, ಎಷ್ಟು ಹೇಳ್ತಾ ಪ್ರೈಸ್ ಇದ್ದೀರಾ ಬಂದ್ಬಿಟ್ಟು ನಿಮ್ಗೆ ಮಾಡ್ಕೊಡ್ತೀನಿ ಸರ್. ಇದು 80,000 ಹೇಳ್ತಾ ಇದೀನಿ, ಒಂದು 70,000 ರುಪೀಸ್ಗೆ ಕೊಡ್ತೀನಿ. 70,000 ರುಪೀಸ್ಗೆ RS ಕೊಟ್ಬಿಡ್ತೀರಾ? RS. ಓಕೆ, ನೆಕ್ಸ್ಟ್ ಸರ್, ಇದು ಬಂದ್ಬಿಟ್ಟು 21 ಮಾಡಲ್. ಹಾ, ಇದು 21 ಮಾಡಲ್ ಸಿಂಗಲ್ ಓನರ್ ಗಾಡಿ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ, ಸ್ವಲ್ಪ ತೋರಿಸ್ಕೊಳ್ಳಿ ಓಕೆ. ಗಾಡಿಯಲ್ಲಿ. ಕ್ರಾಶ್ ಗಾರ್ಡ್ ಎಲ್ಲ ಹಾಕ್ಸಿದ್ದಾರೆ. ಬೇಕಂದ್ರೆ ಹಿಂದೆದು ಒಂದು ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ, ಹಾಕಿಲ್ಲ ಅದು. ಅದನ್ನು ಹಾಕ್ಕೊಡ್ತೀರಾ? ಹಾಕ್ಕೊಡ್ತೀವಿ, ಅದು ಇದೆ. ಎಷ್ಟು ಹೇಳ್ತೀರಾ ಸರ್ ಇದು? ಇದು ಬಂದ್ಬಿಟ್ಟು ಹೇಳ್ತಾ ಇದೀವಿ ಸರ್, ಇದು 140 ಹೇಳ್ತಾ ಇದ್ದೀವಿ, ಹೆಚ್ಚು ಕಮ್ಮಿ ಆಗೋದು. 140 ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? 21 ಮಾಡಲ್. ಓಕೆ, ನೆಕ್ಸ್ಟ್ ಸರ್, ಇದು 22 ಮಾಡಲ್. ಓಕೆ, ಗಾಡಿ ಸಿಂಗಲ್ ಓನರ್ ಗಾಡಿ. ಗಾಡಿ ನೋಡ್ಕೋಬಹುದು, ಗಾಡಿ ನೀಟ್ ಆಗಿದೆ. ಇದು ಬಂದ್ಬಿಟ್ಟು ರೇಟು 145 ಹೇಳ್ತಾ ಇದೀವಿ. ಇದೂನು 10,000 ಡಿಸ್ಕೌಂಟ್ 135 ಕೊಟ್ಬಿಟ್ಟು 135ಗೆ ಫೈನಲ್ ಮಾಡಿ ಕೊಡ್ತೀರಾ? ಸೊ ನೆಕ್ಸ್ಟ್ ಮೋಜೋ ಸರ್. ಮೋಜೋ ಹಾ, 2016. ಓಕೆ, ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 1 ಲಕ್ಷ ರೂಪಾಯಿ. ಬರೀ 1 lakh rupees ಮೋಜೋ. ಹಾ, ಗಾಡಿ ಎಕ್ಸಾಸ್ಟ್ ಏನು ಹಾಕಿಲ್ಲ, ಸ್ಟಾಕ್ ಅಲ್ಲಿ ಇದೆ. ಗಾಡಿ ನೀಟ್ ಆಗಿದೆ, ಸೆಕೆಂಡ್ ಓನರ್ ಗಾಡಿ. ಬಂದು ವಿಸಿಟ್ ಮಾಡಿ. 10,000 ರೂಪಾಯಿ ಡಿಸ್ಕೌಂಟ್, 90,000 ರೂಪಾಯಿ ಫೈನಲ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಯಾವ ಗಾಡಿ ಸರ್? ಸರ್, ನೆಕ್ಸ್ಟ್ 2016 ಮಾಡಲ್. ಹಾ, 220 cc ಓಕೆ, ಸಿಂಗಲ್ ಓನರ್ ಗಾಡಿ ಸರ್. ಹಾ, ಇದು ಎಕ್ಸ್ಪೆಕ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 65,000. ಓಕೆ, 60,000 ರುಪೀಸ್ಗೆ ಫೈನಲ್ ಕೊಟ್ಬಿಡ್ತೀನಿ. 60,000 ನಿಮ್ ಚಾನಲ್ ಮುಖಾಂತರ ಬಂದ್ರೆ 58ಗೆ ಕೊಟ್ಬಿಡೋಣ ಸರ್. 58ಗೆ ಕೊಟ್ಬಿಡ್ತೀರಾ? 16 ಸಿಂಗಲ್ ಓನರ್ ಗಾಡಿ. ಓಕೆ, ಸೂಪರ್ ಸರ್. ಟೈರ್ ನೋಡ್ಕೊಳ್ಳಿ, ಬ್ರ್ಯಾಂಡ್ ನ್ಯೂ ಇದೆ. ಸೊ ಅದೇ ಗಾಡಿ ಕಂಡೀಷನ್ ತುಂಬಾ ಕ್ಲೀನ್ ಆಗಿದೆ, ತುಂಬಾ ನೀಟ್ ಆಗಿದೆ. ಏನು ಸ್ಕ್ರಾಚಸ್ ಇಲ್ಲ, ಏನಿಲ್ಲ, ನೀಟಾಗಿ ಇಟ್ಟಿದ್ದಾರೆ ಕಸ್ಟಮರ್. ಸರ್ವಿಸಿಂಗ್ ಟೈಮ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ MT ಇದೆ ಸರ್. MT 22 ಮಾಡಲ್ ಸರ್ ಇದು. ಓಕೆ, ಇದು ಬಂದ್ಬಿಟ್ಟು ಪ್ರೈಸ್ ಎಕ್ಸ್ಪೆಕ್ಟಿಂಗ್ ಬಂದ್ಬಿಟ್ಟು 180. ನಿಮ್ ಚಾನಲ್ ಮುಖಾಂತರ ಬಂದ್ರೆ 165 ಕೊಟ್ಬಿಡ್ತೀನಿ. 165ಗೆ ಫೈನಲ್ ಮಾಡ್ಕೊಡ್ತೀರಾ? ಓಕೆ, ನೆಕ್ಸ್ಟ್ ಪಲ್ಸರ್ 2018. ಓಕೆ, ಪಲ್ಸರ್ 160 ಮೈಲೇಜ್ ಗಾಡಿ. ಸ್ವಿಗ್ಗಿ ಝೊಮ್ಯಾಟೊ ಅವರು ತಗೋಬಹುದು. 50 ಬರುತ್ತೆ, 45-50 ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್ ಗಾಡಿ ಇದೂನು. ಓಕೆ, ನೋಡ್ಕೋಬಹುದು. ಗಾಡಿ ನೀಟ್ ಆಗಿದೆ, ಟೈರ್ ಚೆನ್ನಾಗಿದೆ, ಮುಂದೆ ಹಿಂದೆದೆಲ್ಲ. ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀವಿ 60ಗೆ ಆಗ್ಬಿಡುತ್ತೆ ಸರ್. 70,000 60,000ಗೆ ಫೈನಲ್ ಮಾಡ್ಕೊಡ್ತೀರಾ? ನೆಕ್ಸ್ಟ್ FZ ಒಂದು ಇದೆ ಸರ್, 2017 ಮಾಡಲ್ಲ. ಅದು ಮೈಲೇಜ್ ಗಾಡಿನೇ, ಅದು ಸ್ವಿಗ್ಗಿ ಝೊಮ್ಯಾಟೊ ಅವರು ತಗೋಬಹುದು. ಹಾ, ಇದು ಎಕ್ಸ್ಪೆಕ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 2017 ಮಾಡಲ್ ಸಿಂಗಲ್ ಓನರ್ ಗಾಡಿ. ಹಾ, ಪ್ರೈಸ್ ಇದು 60,000ಗೆ ಇದನ್ನು ಕೊಟ್ಬಿಡ್ತೀನಿ ಸರ್. 60,000 ರೂಪಾಯಿಗೆ ಕೊಟ್ಬಿಡ್ತೀರಾ ಸರ್? ನೆಕ್ಸ್ಟ್ ಮೊಪೆಟ್ಸ್ ಇದೆ. ಸೊ ವೆಸ್ಪಾ ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. ವೆಸ್ಪಾ ಸಿಂಗಲ್ ಓನರ್ ಗಾಡಿ 2014 ಮಾಡಲ್. ಓಕೆ, ಮ್ಯಾಟ್ ಬ್ಲ್ಯಾಕ್ ಗಾಡಿ, ಹಾ, ನೀಟ್ ಆಗಿದೆ. ಎಕ್ಸ್ಪೆಕ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 50,000 ರೂಪಾಯಿ. ನಿಮ್ ಚಾನೆಲ್ಗಿಂತ ಬಂದ್ರೆ 40ಗೆ ಫೈನಲ್ ಕೊಟ್ಬಿಡೋಣ ಸರ್. 40,000 ರೂಪಾಯಿಗೆ ಫೈನಲ್ ಕೊಟ್ಬಿಡ್ತೀರಾ? ಹೌದು. ಸೊ ಫ್ರೆಂಡ್ಸ್, ಯಾರಾದ್ರೂ ಬಂದ್ಬಿಟ್ಟು ಮೊಪೆಟ್ ಗಾಡಿ ಎಲ್ಲ ಒಂದು ಬಜೆಟ್ ಪ್ರೈಸ್, ಕಡಿಮೆ ಪ್ರೈಸ್ 40,000 ರೂಪಾಯಿನೇ ಇದೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಬರಬೇಕಿರೋ ಜಾಗ ಬಂದ್ಬಿಟ್ಟು ಇಂಡಿಯನ್ ಬೈಕ್ಸ್ ಅಂತ. ಸೊ ಇಲ್ಲಿ ಬಂದ್ರೆ 40,000 ರೂಪಾಯಿ ಕೊಟ್ರೆ ಈ ವೆಸ್ಪಾ ನಿಮ್ಗೆ ಸಿಗುತ್ತೆ ಸರ್. ನೆಕ್ಸ್ಟ್ ಎಂಟಾರ್ಕ್ ಇದೆ, XT. ಹಾ, 22 ಮಾಡಲ್ ಸರ್ ಇದು. ಓಕೆ, ಎಕ್ಸ್ಪೆಕ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 1 lakh. ನೆಗೋಷಿಯಬಲ್ ಅಂದ್ರೆ 90 ಕೊಟ್ಬಿಡೋಣ ಸರ್. 1,90,000ಗೆ ಫೈನಲ್ ಮಾಡಿ ಕೊಡ್ತೀರಾ? 85 ಕೊಟ್ಬಿಡ ನಿಮ್ ಚಾನಲ್ ಅಂತ ಬಂದ್ರೆ. 85 ಕೊಟ್ಬಿಡ್ತೀರಾ? ಹೌದು. ಓಕೆ,
ಸೊ ಫ್ರೆಂಡ್ಸ್ ಮರಿಬೇಡಿ, ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಬಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತ ನೀವು ತೋರಿಸಿದ್ರೆ ಮಾತ್ರ ಈ ಡಿಸ್ಕೌಂಟ್ ಪ್ರೈಸ್ ನಿಮಗೆ ಸಿಗುತ್ತೆ. ಸರ್ ಇದು ಇನ್ನೊಂದು ಆಕ್ಟಿವ್ ಇದೆ ನೋಡ್ಕೊಳ್ಳಿ. ಓಕೆ, ಸಿಂಗಲ್ ಓನರ್ ಗಾಡಿ 18 ಮಾಡಲ್. ಇದು ಪ್ರೈಸ್ ಬಂದ್ಬಿಟ್ಟು 60,000 ಹೆಚ್ಚು ಕಮ್ಮಿ ಮಾಡಕ್ ಕೊಡೋಣ ಸರ್. 60,000 ರೂಪಾಯಿ 55 ಕೊಟ್ಬಿಡ್ತೀರಾ? ಹೌದು. ಸೊ ಫ್ರೆಂಡ್ಸ್ ಯಾರಾದರೂ ಬಂದ್ಬಿಟ್ಟು NS ತುಂಬಾ ಹುಡುಕ್ತಾ ಇರ್ತೀರಾ, ಅದು ನಮ್ಮ ಚಾನಲ್ ಕಡೆ ಮಾತ್ರ ತುಂಬಾ NS ಫ್ಯಾನ್ಸ್ ಇದ್ದಾರೆ. ಸೊ ಇವ್ರ ಹತ್ರನೂ NS ಇದೆ. ಪ್ರೈಸ್ ಬಂದ್ಬಿಟ್ಟು ಬೇರೆ 80,000 ರುಪೀಸ್ಗೆ ನಿಮಗೆ ಸಿಗ್ತಾ ಇದೆ. ಅದು ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಮಾತ್ರ 80,000 ರುಪೀಸ್ಗೆ ಮಾತ್ರ. ಸರ್ ಡೀಟೇಲ್ಸ್ ಹೇಳಿ ಸರ್. 18 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಫಿಟ್ಟಿಂಗ್ಸ್ ಇದೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ನೋಡ್ಕೊಳ್ಳಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ 2. ಟೈರ್ಸ್ ತೋರಿಸ್ಕೊಳ್ಳಿ ಸರ್. ನಾನ್ ABS ಗಾಡಿ 85 ನಲ್ಲಿ ನಿಮ್ ಚಾನಲ್ ಇಂದ ಬಂದ್ರೆ 80,000 ಆಗುತ್ತೆ. ಇದು ನಿಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರನ್ನ ಬಂದ್ರೆ 80,000 ರುಪೀಸ್ಗೆ ಕೊಟ್ಬಿಡ್ತೀವಿ. 18 ಮಾಡಲ್ ಸಿಂಗಲ್ ಓನರ್. ಓಕೆ, ನೆಕ್ಸ್ಟ್ ಒಂದು ಸೂಪರ್ ಮೀಟಿಯರ್ ಇದೆ ಸರ್. ಮೀಟಿಯರ್ 23 ಮಾಡಲ್. ಓಕೆ, ಸಿಂಗಲ್ ಓನರ್ ಗಾಡಿ. ಚಿನ್ನ ತರ ಇದೆ ಸರ್ ಗಾಡಿ. ಕ್ಲೀನ್ ಆಗಿದೆ. ಬಂದ್ಬಿಟ್ಟು ಅಲ್ಲ, ಫೋನ್ ಅಲ್ಲಿ ನೋಡ್ಬಿಟ್ಟೆ ಅಡ್ವಾನ್ಸ್ ಆಗ್ಬಿಟ್ರು ಪರವಾಗಿಲ್ಲ, ಆ ತರ ಇದೆ ಗಾಡಿನ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಕಿಲೋಮೀಟರ್ ಓಡಿರೋದು 2000 ಕಿಲೋಮೀಟರ್ ಓಡಿದೆ ಸರ್. 2073 ಕಿಲೋಮೀಟರ್ ಜೆನ್ಯೂನ್ ಆಗಿ ಓಡಿದೆ. ಸೊ ಇದು ಪ್ರೈಸ್ ಬಂದ್ಬಿಟ್ಟು 3,90,000 ಎಕ್ಸ್ಪೆಕ್ಟಿಂಗ್ ಇದೆ. ನಿಮ್ ಚಾನೆಲ್ ಮುಖಾಂತರ ಬಂದ್ರೆ 370 ಕೊಟ್ಬಿಡೋಣ ಸರ್. 370ಗೆ ಕೊಡ್ತೀರಾ? 365 ಕೊಡೋಣ ಸರ್. 365 25,000 ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? ಓಕೆ. ಸೊ ನೆಕ್ಸ್ಟ್ ಸರ್ ಇಲ್ಲೊಂದು ರಾಯಲ್ ಎನ್ಫೀಲ್ಡ್ ಇದೆ. ಓಕೆ, 23 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ, ABS ಬರುತ್ತೆ. ನೋಡಿ ಅವರು ಏನೋ ಬಾಕ್ಸ್ ಏನೋ ಹಾಕಿದ್ದಾರೆ, ಸೈಡ್ ಬಾಕ್ಸ್ ಎಕ್ಸ್ಟ್ರಾ ಹಾಕಿದ್ದಾರೆ. ಓಕೆ, ಇದು ಬಂದ್ಬಿಟ್ಟು ಪ್ರೈಸ್ 195 ನೆಗೋಷಿಯಬಲ್. 185 ಕೊಟ್ಬಿಡೋಣ ಸರ್. 180ಗೆ ಕೊಡೋಣ. ಹೋಗಿ ಸರ್, 180ಗೆ ಕೊಟ್ಬಿಡ್ತೀರಾ? ಓಕೆ, ನೆಕ್ಸ್ಟ್ NS 200 ಸರ್. ಸರ್ NS 200 2018 ಮಾಡಲ್. ಓಕೆ, ABS ಇದೆ ಇದರಲ್ಲಿ. ಇದು ಬಂದ್ಬಿಟ್ಟು ಸ್ವಲ್ಪ ರೇಟ್ ಜಾಸ್ತಿ. ABS ಗಾಡಿ, ವೈಟ್ ಕಲರ್, ಡಿಮಾಂಡಿಂಗ್. 1,10,000 ನೆಗೋಷಿಯಬಲ್ 1 ಲ್ಯಾಕ್ಗೆ ಕೊಟ್ಬಿಡೋಣ ಸರ್. 1,10,000 ಡಿಸ್ಕೌಂಟ್ ಮಾಡಿ 1 ಲ್ಯಾಕ್ಗೆ ಕೊಟ್ಬಿಡ್ತೀರಾ? ವೈಟ್ ABS ಇದೆ ಅಂತ, ಬೇರೆ ಕಲರ್ ಏನಾದ್ರು ಇರುತ್ತೆ ಅದೇ 90ಗೆ ಕೊಟ್ಬಿಡ್ತೀವಿ. ಅದೇ ವೈಟ್ ಡಿಮಾಂಡಿಂಗ್ ಕಲರ್, ಅದಕ್ಕೋಸ್ಕರ ಸ್ವಲ್ಪ ರೇಟ್ ಜಾಸ್ತಿ. ಲೈಕರ್ದು ಬರ್ಬೋದು. ಓಕೆ, ನೆಕ್ಸ್ಟ್ ಅಂಟರ್ 350 ಇನ್ನೊಂದಿದೆ ಸರ್. 350 ಇನ್ನೊಂದು. ಇದೆಲ್ಲ PPF ಆಗಿದೆ, ಪೂರ್ತಿ ಗಾಡಿ PPF ಇದೆ. ಎಕ್ಸ್ಟ್ರಾ ಮಾಡಿದ್ದಾರೆ. ಈ ಕಲರ್ ಬರಲ್ಲ ಗಾಡಿಗೆ, ಇದು PPF ಕಲರ್ ಬಂದ್ಬಿಟ್ಟು ಇದು ಗ್ರೇ ಕಲರ್. ಇದು 23 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದೂನು 195 180ಗೆ ಕೊಟ್ಬಿಡ್ತೀನಿ ಸರ್. ಸೊ ಇವ್ರ ಹತ್ರ 2 ಅಂಟರ್ ಇದೆ. ಒಂದು ಬಂದ್ಬಿಟ್ಟು ಈ ಕಲರ್ ಅಲ್ಲಿ ಇದೆ, ಆಮೇಲೆ ಇನ್ನೊಂದು ರೆಡ್ ಕಲರ್ ಅಲ್ಲಿ ಇದೆ. ಸೊ ನಿಮ್ಗೆ ಯಾವ ಕಲರ್ ಬೇಕೋ ನಿಮ್ ಚಾಯ್ಸ್, ನೀವು ಸೆಲೆಕ್ಟ್ ಮಾಡ್ಕೊಂಡು 195,000 ಹೇಳ್ತಾ ಇದ್ದಾರೆ. 180 ಕೊಟ್ಬಿಡ್ತೀನಿ. 180,000ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ. ನೆಕ್ಸ್ಟ್ R15 ಒಂದು ಇದೆ ಸರ್. R15 ಸರ್ ಇದು 2019 ಮಾಡಲ್ ABS ಗಾಡಿ. ಓಕೆ, ಸೆಕೆಂಡ್ ಓನರ್ ಗಾಡಿ. 24,000 ಜಿನಿನ್ ಆಗಿ ಓಡಿದೆ. ಟೈರ್ಸ್ ನೋಡ್ಕೋಬಹುದು, ಗಾಡಿ ನೋಡ್ಕೋಬಹುದು, ನೀಟ್ ಆಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು 135 ಹೇಳ್ತಾ ಇದೀವಿ. 125 ಕೊಟ್ಬಿಡ್ತೀನಿ ಸರ್. 125 ಕೊಟ್ಬಿಡ್ತೀರಾ? ABS ಗಾಡಿ ಸರ್. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ ನನ್ನ ಹತ್ರ. ಲೈಕ್ ಇವಾಗ ನಿಮ್ಮ ಹತ್ರ ಗಾಡಿ ಇಸ್ಕೊಂಡ್ರೆ ಹೌದು, ಈ ಸರ್ವಿಸು ಆಮೇಲೆ ಇಂಜಿನ್ ವಾರಂಟಿ, ಗೇರ್ ಬಾಕ್ಸ್ ವಾರಂಟಿ ಆ ತರ ಏನಾದ್ರು ಪ್ರೊವೈಡ್ ಮಾಡ್ತೀರಾ? ಅದು ಏನ್ ಪ್ರೊವೈಡ್ ಮಾಡಲ್ಲ. ಓಕೆ, ಅದು ಮಾಡೋರು ಮಾಡ್ತಾ ಇದೆ. ಅದು ನಿಮ್ ಕಾಸ್ಟ್ ನಿಮ್ಗೆ ಕೊಡೋದು. ಅದು ಇದು 125 ಕೊಡೋದು, 130 ಕೊಟ್ರೆ ನಾನು ಕೊಡ್ತೀನಿ. ಓಕೆ ಓಕೆ, ನಿಮ್ಮ ಹತ್ರ ಯಾವ್ದು ವಾರಂಟಿ ಇಲ್ಲ. ಅವರು ಹೋಗ್ಬಿಟ್ಟು ಶೋರೂಮ್ ಅಲ್ಲಿ ತೋರಿಸ್ಕೋಬಹುದು, ಇಲ್ಲ ಅಂದ್ರೆ ಮೆಕ್ಯಾನಿಕ್ ಕರ್ಕೊ ಬರ್ಬೋದು. ಅದು ಸುವಿಧಾ ಇದೆ. ಇಲ್ಲಾಂದ್ರೆ ಇಲ್ಲೇ ತುಂಬಾ ಮೆಕ್ಯಾನಿಕ್ ಗಳು ಇದೆ, ತಗೊಂಡ್ ಹೋಗ್ಬಿಟ್ಟು ತೋರಿಸ್ಕೊ ಬರ್ಬೋದು. ಅದೊಂದು ಆಪ್ಷನ್ ಕೊಡ್ತೀವಿ. ಓಕೆ, ಸೊ ಬೆಸ್ಟ್ ಫ್ರೆಂಡ್ಸ್, ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಾದ್ರೂ ಮೆಕ್ಯಾನಿಕ್ ಇರ್ತಾರೆ, ಕರ್ಕೊಂಡು ಬಂದ್ಬಿಟ್ಟು ಗಾಡಿನ ಟೆಸ್ಟ್ ಡ್ರೈವ್ ತಗೊಂಡು ಚೆಕ್ ಮಾಡ್ಬಿಟ್ಟು ನೀವು ಗಾಡಿನ ತಗೊಬಹುದು ಸರ್. ಆಮೇಲೆ ನಿಮ್ಮ ಹತ್ರ ಈ ಡಾಕ್ಯುಮೆಂಟೇಶನ್ ಪ್ರಾಸೆಸ್ ಎಲ್ಲ ಹೆಂಗೆ ಸರ್? ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ಗಾಡಿ ಇಸ್ಕೊಂಡ್ರೆ ಡಾಕ್ಯುಮೆಂಟ್ಸ್ ಎಷ್ಟು ದಿನದಲ್ಲಿ? 20-25 ಡೇಸ್ ಸರ್, ಮ್ಯಾಕ್ಸ್ ಟು ಮ್ಯಾಕ್ಸ್ ವರ್ಕಿಂಗ್ ಡೇಸ್. ಏನು ರಜಾ ಗೀಜಾ ಏನು ಬಂದಿಲ್ಲ ಅಂದ್ರೆ 20 ಡೇಸ್ ಅಲ್ಲಿ ಡಾಕ್ಯುಮೆಂಟ್ ಬಂದ್ಬಿಡುತ್ತೆ ಕೈಗೆ. ಬರೀ ಆಧಾರ್ ಕಾರ್ಡ್ ಇರಬೇಕು, ಕರ್ನಾಟಕ ಅದು ಎಲ್ಲಾನ ಇರ್ಲಿ ಪರವಾಗಿಲ್ಲ. ಆಧಾರ್ ಕಾರ್ಡ್ ಕೊಟ್ರೆ ಸಾಕು. ಸ್ಟೂಡೆಂಟ್ಸ್ ಇವಾಗ ಆಚೆಯಿಂದ ಬರ್ತಾರೆ, ಅವ್ರು PG ಅಲ್ಲಿ ಇರ್ತಾರೆ, PG ಇಂದ ಒಂದು ಲೆಟರ್, ಆಫೀಸ್ ಇಂದ HR ಲೆಟರ್, ಅದೇನಾದ್ರು ತಗೊಬಂದ್ರೆ ಆಗ್ಬಿಡುತ್ತೆ. ಏನಿಲ್ಲ ತೊಂದ್ರೆ, ಏನಿಲ್ಲ. ಸೂಪರ್ ಸರ್. ಸೊ ನೆಕ್ಸ್ಟ್ ಸರ್ ರಾಯಲ್ ಎನ್ಫೀಲ್ಡ್ ಇದೆ, ಕ್ಲಾಸಿಕ್. ಹೇಳಿ ಸರ್. ಇದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 2020 ಮಾಡಲ್ ಸರ್. ಇದು ಸಿಂಗಲ್ ಓನರ್ ಗಾಡಿ ಇದೆ. ಇದು ಪ್ರೈಸ್ ಬಂದ್ಬಿಟ್ಟು ನೋಡಿ, ಹೆಡ್ ಲೈನ್ಸ್ ಎಲ್ಲ ಹಾಕಿದ್ದಾರೆ ನೋಡ್ಕೊಳ್ಳಿ. ಓಕೆ, ಎಕ್ಸ್ಟ್ರಾ ಫಾಗ್ ಲ್ಯಾಂಪ್ಸ್ ಎಲ್ಲ ಹಾಕಿದ್ದಾರೆ ಅಡಿಷನಲ್ ಆಗಿ. ಪ್ರೈಸ್ ಬಂದ್ಬಿಟ್ಟು 2 lakhs ಹೇಳ್ತಾ ಇದೀವಿ ಸರ್. 180 ಕೊಟ್ಬಿಡೋಣ ಸರ್. 180 ಫೈನಲ್ ಮಾಡಿ ಕೊಡ್ತೀರಾ? ನೆಕ್ಸ್ಟ್ ಹಿಮಾಲಯನ್ ಇದೆ ಸರ್. ಹಿಮಾಲಯನ್ 23 ಮಾಡಲ್ ಸರ್. ಇದು ಓಕೆ, 10,000 ಕಿಲೋಮೀಟರ್ ಜೆನ್ಯೂನ್ ಆಗೋಗಿದೆ. ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನೋಡ್ಕೊಳ್ಳಿ. ಸಿಂಗಲ್ ಓನರ್ ಗಾಡಿ. ಪ್ರೈಸ್ ಬಂದ್ಬಿಟ್ಟು 255 ಹೇಳ್ತಾ ಇದೀವಿ. ನಿಮ್ ಚಾನೆಲ್ ಇಂದ ಮುಂದೆ 240 ಕೊಟ್ಬಿಡ್ತೀನಿ ಸರ್. 255 ಹೇಳ್ತಾ ಇದೀರಾ? ನಮ್ಮ ಚಾನೆಲ್ ಬಂದ್ರೆ 15,000 ರೂಪಾಯಿ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? ಕೊಡ್ತೀನಿ. ಓಕೆ,
ನೆಕ್ಸ್ಟ್ ಸರ್ ಇದು R15 2014 ಮಾಡಲ್. ಇದು ವರ್ಷನ್ 2 ತಾನೆ ಸರ್? ವರ್ಷನ್ 2 ಇದು. ಓಕೆ. ತುಂಬಾ ಲೈಕರ್ಸ್ ಬರ್ತಾರೆ. ಹೌದು ಹೌದು, ಇದು ಭಯಂಕರ ಫ್ಯಾನ್ಸ್ ಇದ್ದಾರೆ. ಭಯಂಕರ ಫ್ಯಾನ್ಸ್. 14 ಮಾಡಲ್ ಸೆಕೆಂಡ್ ಓನರ್ ಗಾಡಿ. 65,000 ರೂಪಾಯಿ ಹೇಳ್ತಾ ಇದೀವಿ. 55,000 ರೂಪಾಯಿ ಕೊಟ್ಬಿಡ್ತೀನಿ ಸರ್. 55,000 ರೂಪಾಯಿ ಕೊಟ್ಬಿಡ್ತೀರಾ? ಹೌದು. ಸೊ 65,000 ರೂಪಾಯಿ ಹೇಳ್ತಾ ಇದ್ದಾರೆ. ಸೊ R15 ವರ್ಷನ್ 2 ಫ್ಯಾನ್ಸ್ ಇದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಂಗೆ. ಸೊ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇದು ಇಂಟ್ರೂಡರ್ 18 ಮಾಡಲ್ ABS ಜೊತೆ ಬರುತ್ತೆ ಇದು. ಇದು ಗಾಡಿ ಶೋಕಿ ಅವ್ರು ಬಂದ್ಬಿಟ್ಟು ತಗೊಂಡು ಹೋಗ್ತಾರೆ. ತುಂಬಾ ನೀಟ್ ಆಗಿದೆ ಗಾಡಿ, ಒಳ್ಳೆ ಕಂಡೀಷನ್, ಸೆಕೆಂಡ್ ಓನರ್ ಗಾಡಿ, 18 ABS. ಇದು ಪ್ರೈಸ್ ಬಂದ್ಬಿಟ್ಟು 60,000 ರೂಪಾಯಿ ಹೇಳ್ತಾ ಇದೀವಿ. 50,000 ರೂಪಾಯಿಗೆ ಆಗ್ಬಿಡುತ್ತೆ ಸರ್ ಫೈನಲ್. 60,000 ರೂಪಾಯಿ ಹೇಳ್ತಾ ಇದ್ದೀರಾ, 50,000 ರೂಪಾಯಿಗೆ ಫೈನಲ್ ಮಾಡಿ ಕೊಡ್ತೀರಾ? ಓಕೆ. ನೆಕ್ಸ್ಟ್ ಸರ್ 2017 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್ ಇದು NS. ಓಕೆ. 85 ಹೇಳ್ತಾ ಇದೀವಿ. ನಿಮ್ ಚಾನೆಲ್ ಇಂದ ಬಂದ್ರೆ 75 ಕೊಟ್ಬಿಡ್ತೀನಿ. 75 ಕೊಟ್ಬಿಡ್ತೀನಿ. ನೆಕ್ಸ್ಟ್ ಸರ್ FZ 250. ಓಕೆ. 250 ಜಾಸ್ತಿ ಇಲ್ಲ ಗಾಡಿಗಳು ಮಾರ್ಕೆಟ್ ಅಲ್ಲಿ. 2018 ಮಾಡಲ್ ಇದು, ಸಿಂಗಲ್ ಓನರ್ ಗಾಡಿ. ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಆಗುತ್ತೆ ಸರ್ ಒಂದು 60,000 ರೂಪೀಸ್ಗೆ ಕೊಟ್ಬಿಡ್ತೀನಿ ಸರ್ ಫೈನಲ್. 60,000 ರೂಪೀಸ್ಗೆ ಫೈನಲ್ ಕೊಡ್ಬಿಡ್ತೀನಿ. 70 ಹೇಳ್ತಾ ಇದೀವಿ, 60 ಕೊಟ್ಬಿಡೋಣ. ಓಕೆ. ನೆಕ್ಸ್ಟ್ ಸರ್ TVS ಒಂದು ಇದೆ 2020 ಮಾಡಲ್ ಸರ್ ಇದು, ಸಿಂಗಲ್ ಓನರ್ ಗಾಡಿ. ಇದು 75 ಎಕ್ಸ್ಪೆಕ್ಟಿಂಗ್ ಪ್ರೈಸ್ ಇದೆ. 65 ಇದು ಆಗ್ಬಿಡುತ್ತೆ ಸರ್. 65 ಗೆ 2020 ಮಾಡಲ್. 2020 ಮಾಡಲ್ 65 ಗೆ 160 ಇದು ಮೈಲೇಜ್ ಗಾಡಿ. ಯಾರನ್ನ ಮೈಲೇಜ್ ಬೇಕಂದ್ರೆ ಆರಾಮಾಗಿ ಬಂದು ತಗೊಂಡು ಹೋಗ್ಬೋದು. ಓಕೆ. ನೆಕ್ಸ್ಟ್ ಒಂದು AS 200 ಇದೆ ಸರ್. AS 150 ಸರ್. ಸಾರಿ 150 ಸರ್ AS 150 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. 55 ಎಕ್ಸ್ಪೆಕ್ಟಿಂಗ್, 45 ಕೊಟ್ಬಿಡೋಣ ಸರ್. 55 ಎಕ್ಸ್ಪೆಕ್ಟಿಂಗ್, 45,000 ರೂಪಾಯಿಗೆ ಕೊಟ್ಬಿಡ್ತೀನಿ ಸರ್ AS. ಸೂಪರ್ ಸರ್. ನೆಕ್ಸ್ಟ್ ಒಂದು ರಾಯಲ್ ಎನ್ಫೀಲ್ಡ್ ಥಂಡರ್ಬರ್ಡ್ ಇದೆ. ರಾಯಲ್ ಎನ್ಫೀಲ್ಡ್ ಥಂಡರ್ಬರ್ಡ್ 2016 ಮಾಡಲ್. ಓಕೆ. ನೋಡ್ಕೊಳ್ಳಿ ಗಾಡಿ. ಇದು ಪ್ರೈಸ್ ಬಂದ್ಬಿಟ್ಟು 80,000 ಹೇಳ್ತಾ ಇದಾರೆ. 70 ಆಗ್ಬಿಡುತ್ತೆ ಸರ್. 70 ಆಗ್ಬಿಡುತ್ತೆ. ಓಕೆ. ಸೊ ನೆಕ್ಸ್ಟ್ ಒಂದು ಡ್ಯೂಕ್ ಇದೆ ಸರ್. ಹೌದು ಸರ್, ಡ್ಯೂಕ್ 2020 ಮಾಡಲ್ ಸರ್. ಓಕೆ. ಸಿಂಗಲ್ ಓನರ್ ಗಾಡಿ. ಒಂದ್ ಸ್ಕ್ರಾಚ್ ಇಲ್ಲ ಸರ್ ಗಾಡಿಯಲ್ಲಿ. ಎಲ್ಲಿ ಬೇಕಾದ್ರೂ ತೋರಿಸ್ಕೋಬಹುದು, ವಿತ್ ಶೋರೂಮ್ ಹಿಸ್ಟ್ರಿ ಇದೆ. ಓಕೆನಾ? ಇದು ಪ್ರೈಸ್ ಬಂದ್ಬಿಟ್ಟು 1,70,000 ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬಿಟ್ಟು 160 ಕೊಡ್ಬಿಡೋಣ ಸರ್. 160ಗೆ ಫೈನಲ್ ಮಾಡಿ ಕೊಡ್ತೀರಾ? ಓಕೆ. ಸೂಪರ್ ಸರ್. ಆಲ್ಮೋಸ್ಟ್ ಎಲ್ಲಾ ಬೈಕ್ಸ್ ಕವರ್ ಮಾಡಿದೀವಿ ಸರ್. ಇನ್ನ ಇದೆ ಬೈಕ್, ಇಲ್ಲಿ ಜಾಗ ಇಲ್ಲ ಅಂತ ನಮ್ಗೆ ನಿಲ್ಸಿಲ್ಲ. ಇನ್ನ ತುಂಬಾ ಬೈಕ್ಸ್ ಗಳಿದೆ, ಗೋಡನ್ ಎಲ್ಲ ಇದೆ, ಇನ್ನೊಂದು ಅಂಗಡಿ ಇದೆ, ಅಲ್ಲಿ ಇದೆ. ಬನ್ನಿ ಎಲ್ಲಾರು. ನಿಮ್ಗೆ ನಾವು ಬೈಕ್ಸ್ ಇಲ್ಲ, ಯಾವ್ದು ಬೇಕು ಕೊಡ್ತೀವಿ. ಯಾವ ಬೇಕು ಒಳ್ಳೆ ಪ್ರೈಸ್ ಬೈಕ್ಸ್ ಗೆ ಬಂದ್ಬಿಡಿ, ಒಳ್ಳೆ ಪ್ರೈಸ್ ಮಾಡ್ಬಿಟ್ಟು ಕೊಡ್ತೀವಿ. ಚಾನೆಲ್ ಮುಖಾಂತರ ಬಂದ್ರೆ ಇನ್ನ ಏನಾದ್ರು ಡಿಸ್ಕೌಂಟ್ ಮಾಡ್ಕೊಡೋಣ. ಟೆನ್ಷನ್ ಏನಿಲ್ಲ. ಸೊ ಅದೇ ನೀವು ಫಸ್ಟ್ ಹೇಳಿದ ತರಾನೇ ಸರ್, ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಯಾವ ಗಾಡಿ ತಗೊಂಡ್ರು 10,000 ರೂಪಾಯಿ ಡಿಸ್ಕೌಂಟ್, ಅಡಿಷನಲ್ ನೀವು ಡಿಸ್ಕೌಂಟ್ ಕೊಟ್ರು ಒಳ್ಳೇದೇ ನಮ್ಮ ವ್ಯೂವರ್ಸ್ಗೆ. ಅದು ನೋಡೋಣ ಅದೇ ಏನ್ ನಮ್ದು ಬೆಸ್ಟ್ ಆಗುತ್ತೆ ನಾವು ಮಾಡ್ಕೊಡಿ ಸರ್. ಓಕೆ. ಸೊ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಡೆಯಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.